ನಮಸ್ಕಾರ. ಮೊನ್ನೆ ತಾನೇ ಒಂದು ವಿಮಾನ ಅಪಘಾತ ಆಯಿತು. ಅಹಮದಾಬಾದ್ನಿಂದ ಲಂಡನ್ ಹೋಗಬೇಕಾಗಿದ್ದ ವಿಮಾನ ಟೇಕ್ ಆಫ್ ಆಗಿ ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ಬಿದ್ದು ಭಸ್ಮ ಆಗೋಯ್ತು. ಒಳಗಿದ್ದವರೆಲ್ಲ ಸತ್ತೋದ್ರು. ಜೊತೆಗೆ ಆಚೆ ಇದ್ದವರು, ಈ ವಿಮಾನಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲದೆ ಇದ್ದವರು ಕೂಡ ಎಷ್ಟೋ ಜನ ನಿಧನರಾದರು. ಈ ವಿಮಾನಗಳು ಹೊರಡೋದಕ್ಕೆ ಮುಂಚೆ ಬಹಳಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅದು ಉಡಾವಣೆಗೆ ಯೋಗ್ಯ ಏನೋ ಅಲ್ವೋ ಅಂತ ನೋಡೋದಕ್ಕೆ ಈ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಇರ್ತಾರೆ. ಅವರು ಪ್ರತಿಯೊಂದನ್ನು ಪರೀಕ್ಷೆ ಮಾಡಬೇಕು. ನೂರಾರು ಪರೀಕ್ಷೆಗಳಿರುತ್ತೆ. ಅದನ್ನೆಲ್ಲ ನಿಜವಾಗ್ಲೂ ಅವರು ವೆರಿಫೈ ಮಾಡಿ ಚೆಕ್ ಮಾಡಿ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಆಮೇಲೆ ಆ ವಿಮಾನನ ರನ್ವೇಗೆ ಹೋಗೋದಕ್ಕೆ ಬಿಡಬೇಕು. ಅಲ್ಲಿ ಏನು ತಪ್ಪಾಗಿತ್ತೋ ಇನ್ನೂ ಗೊತ್ತಿಲ್ಲ. ಆಮೇಲೆ ಅದು ಗೊತ್ತಾಗುತ್ತೆ. ಈ ವಿಮಾನ ಹೇಗೆ ಒಂದ್ಸಲ ಟೇಕ್ ಆಫ್ ಆದ್ಮೇಲೆ ಅವ್ರಿಗೇನೋ ಮಾಡೋದಕ್ಕಾಗಲ್ಲ. ಮೊನ್ನೆ ಹೇಗೆ ಅದು ವಿಮಾನ ಬಿದ್ದು ಅಪಘಾತ ಆಯ್ತೋ ಹಾಗೆ ಟೇಕ್ ಆಫ್ ಆಗೋದಕ್ಕೆ ಮುಂಚೆ ಏನಾದರೂ ಮಾಡಬಹುದು, ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿ ನಮ್ಮಲ್ಲಿ ಒಂದು ವಿಮಾನ ಇದೆ, ನಮ್ಮ ಮಾತುಗಳು. ಈ ಮಾತುಗಳು ಆಚೆ ಬಂದರೆ ಟೇಕ್ ಆಫ್ ಆದ ಹಾಗೆ. ಅದು ಆಚೆ ಬರೋದಕ್ಕೆ ಮುಂಚೆ ನಾವು ಎಲ್ಲ ಪರೀಕ್ಷೆಗಳನ್ನು ಮಾಡಬೇಕು. ಈ ಮಾತು ಆಡಬಹುದೋ ಬೇಡವೋ, ಏನನ್ನು ಬಿಡಬೇಕು, ಏನನ್ನು ಸೇರಿಸ್ಬೇಕು, ಎಲ್ಲ ಯೋಚನೆ ಮಾಡಿ ಆಮೇಲೆ ನಮ್ಮ ಬಾಯಿಂದ ಅದು ಟೇಕ್ ಆಫ್ ಆಗಬೇಕು. ಹಾಗಿಲ್ಲದೆ ಏನಾದ್ರು ತಪ್ಪುಗಳನ್ನು ಸೇರಿಸಿ ಹಾಗೆ ಟೇಕ್ ಆಫ್ ಆಗಿಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ. ಹೇಗೆ ವಿಮಾನದ ಒಳಗಿದ್ದವರು ಸತ್ರೋ ಹಾಗೆ ಅದು ನಮಗೆ ಅಪಘಾತ ಮಾಡಬಹುದು, ಅಥವಾ ಯಾರ ಬಗ್ಗೆ ಏನು ತಪ್ಪಾಡಿರ್ತೀವೋ ಅವ್ರ ಬಗ್ಗೆನೂ ಅಪಘಾತ ಮಾಡಬಹುದು. ಬೇರೆಯವ್ರಿಗೂ ಅದು ಸಾಕಷ್ಟು ಅಪಘಾತ ಮಾಡಿ ಡ್ಯಾಮೇಜ್ ಮಾಡಬಹುದು. ಹಾಗೆ ನಮ್ಮ ಮಾತುಗಳು ಟೇಕ್ ಆಫ್ ಆಗೋದಕ್ಕೆ ಮುಂಚೆ ನಾವು ಕೂಡ ಸಾಕಷ್ಟು ಪರೀಕ್ಷೆಗಳನ್ನ ಮಾಡಿ ಆಮೇಲೆ ಮಾತನ್ನ ನಮ್ಮ ಬಾಯಿಂದ ಹೊರಗಡೆಗೆ ಟೇಕ್ ಆಫ್ ಆಗೋದಕ್ಕೆ ಬಿಡಬೇಕು. ನಮಸ್ತೆ.